ಮಳೆಗಾಗಿ ಕಲಬುರಗಿಯಲ್ಲಿ ಜನ ದೇವರ ಮೊರೆ ಹೋಗಿದ್ದಾರೆ. ವರುಣನ ಆಗಮನಕ್ಕಾಗಿ ಮಹಾರುದ್ರಯಾಗ ವಿಶೇಷ ಪೂಜೆಯನ್ನ ಮಾಡಲಾಗಿದೆ. ರಾಘವೇಂದ್ರ ಕಾಲೋನಿಯ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನ ನಡೆಸಲಾಗಿದ್ದು, ರಾಜ್ಯದಲ್ಲಿ ಒಳ್ಳೆಯ ಮಳೆ ಬೆಳೆ ಬರಲಿ ಅಂತ ಹೋಮ ಹವನವನ್ನ ಮಾಡಿಸಲಾಗಿದೆ. ನೂರಾರು ವಿಪ್ರ ಅರ್ಚಕರು ವಿವಿಧ ಮಂತ್ರವನ್ನ ಪಠಿಸಿ ವರುಣ ದೇವನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಕಿಡ್ನಾಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮೊರೆ ಹೋಗಿದ್ದ ಜೆಡಿಎಸ್ ಶಾಸಕನಿಗೆ ಸೋಮವಾರ ಶುಭ ದಿನವಾಗಿದ್ದು, ಷರತ್ತುಬದ್ಧ ಜಾಮೀನು ಸಿಕ್ಕಿದೆ. ಸೋಮವಾರ ಇಡೀ ದಿನ ರೇವಣ್ಣ ಪರ ವಕೀಲರು ಮತ್ತು ಎಸ್ಐಟಿ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದನ್ನ ಆಲಿಸಿದಂತಹ ನ್ಯಾಯಾಧೀಶರು ರೇವಣ್ಣಗೆ ಬೇಲ್ ಭಾಗ್ಯವನ್ನ ಕರುಣಿಸಿದ್ದಾರೆ. ಆದರೆ ಷರತ್ತುಗಳ ಫಜೀತಿಯಲ್ಲಿ ರೇವಣ್ಣ ಲಾಕ್ ಆಗಿದ್ದಾರೆ. ಎಚ್ಡಿ ರೇವಣ್ಣಗೆ ಜಾಮೀನು ಮಂಜೂರು ಹಿನ್ನೆಲೆ ಹೊಳೆನರಸೀಪುರದಲ್ಲಿ ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬೆಂಬಲಿಗರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನ ಮಾಡಿದ್ರು. ಹೊಳೆನರಸೀಪುರ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಪರಿಷತ್ ಚುನಾವಣೆಗೆ ಪಕ್ಷೇತರರಾಗಿ ಸ್ಪರ್ಧೆಯ ನಿರ್ಧಾರ ಮಾಡಿದ ರಘುಪತಿ ಭಟ್ ಮನೆಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನಿಲ್ ಕುಮಾರ್ ಭೇಟಿಯನ್ನ ನೀಡಿದ್ರು. ರಘುಪತಿ ಭಟ್ ಮನವೊಲಿಕೆಗೆ ಆಗಮಿಸಿದ ಸುನಿಲ್ ಕುಮಾರ್ ಪರಿಷತ್ ಚುನಾವಣೆಗೆ ಸ್ಪರ್ಧಿಸಬೇಕು ಎಂಬ ಭಾವನೆಯನ್ನ ರಘುಪತಿ ಭಟ್ ವ್ಯಕ್ತಪಡಿಸಿದ್ದಾರೆ. ದುಡುಕಿನ ತೀರ್ಮಾನ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ದೇನೆ ಅಂತ ಹೇಳಿದರು. ಶಿಕ್ಷಣ ಸಚಿವರ ವಿರುದ್ಧ ಕ್ಯಾಂಪ್ಸ್ ಸಂಘಟನೆ ಸಿಡಿದೆದ್ದಿದೆ. ಇವರ ನಿರ್ಲಕ್ಷ್ಯಕ್ಕೆ 10ನೇ ತರಗತಿಯ ಪರೀಕ್ಷೆಯ ಫಲಿತಾಂಶ ಕುಸಿತವನ್ನ ಕಂಡಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಸಿಎಂಗೆ ಕೆಪಿಎಂಟಿಸಿಸಿ ಒಕ್ಕೂಟ ದೂರು ಸಹ ನೀಡಿದೆ. ಶಿಕ್ಷಣ ಇಲಾಖೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಲಾಖೆಯಿಂದ ರಾಜ್ಯದಲ್ಲಿ ಶಿಕ್ಷಣ ವಿಚಾರವಾಗಿ ನಿರ್ಲಕ್ಷ್ಯ ಮಾಡಲಾಗಿದೆ. 10ನೇ ತರಗತಿ ಪರೀಕ್ಷೆಯ ಫಲಿತಾಂಶ ಸಚಿವರ ನಿರ್ಲಕ್ಷ್ಯದಿಂದ ಕುಸಿತವನ್ನ ಕಂಡಿದೆ ಅಂತ ಹೇಳಿ ಗುಡುಗಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಮಾಡೋದಕ್ಕೆ ಮನವಿಯನ್ನ ಕೂಡ ಮಾಡಲಾಗಿದ್ದು, ಸಭೆಯಲ್ಲಿ ನಮ್ಮ ಬೇಡಿಕೆ ಮನವಿ ಬಗ್ಗೆ ಚರ್ಚಿಸಿ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುಪ್ರಸಿದ್ಧ ತುಳಸಿಗೇರಿ ಮಾರುತೇಶ್ವರ ಓಕಳಿ ಸಂಪನ್ನಗೊಂಡಿದೆ. ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಆಂಜನೇಯ ದೇವಸ್ಥಾನದಲ್ಲಿ ಓಕಳಿಯ ಸಂಭ್ರಮ ಸಡಗರ ಮನೆ ಮಾಡಿತ್ತು. ದೇವಾಲಯ ಆವರಣದಲ್ಲಿ ನಿರ್ಮಾಣ ಮಾಡಿದ ನೀರು ತುಂಬಿದ ಪುಟ್ಟ ಹೊಂಡದಲ್ಲಿ ಭಕ್ತಿ ಪರಾಕಾಷ್ಠೆಯಲ್ಲಿ ಭಕ್ತರು ಹೊಂಡಕ್ಕೆ ಧುಮುಕ್ತಾರೆ. ಇನ್ನು ದೇವರ ಕುದುರೆ ತುಳಸಿಗೇರಪ್ಪನ ಆಕರ್ಷಕ ಕುಣಿತವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಪಾರ ಜನಸ್ತೋಮ ಕೂಡ ನೆರೆದಿತ್ತು. ಮಳೆ ಬೆಳೆ ಸಮೃದ್ಧವಾಗಲಿ, ನಾಡು ಸುಭೀಕ್ಷವಾಗಲಿ ಎನ್ನುವ ಆಶಯದೊಂದಿಗೆ ಹಿಂದಿನಿಂದಲೂ ಈ ಓಕಳಿಯನ್ನ ಆಚರಣೆಯನ್ನ ಮಾಡಲಾಗ್ತಾ ಇದೆ.